Hello my dear students, ನಾನು ವೈಷ್ಣವಿ ಫ್ರಮ್ ಕೆರಿಯರ್ ಮುದ್ರಾ. ಕಾಮೆಟ್ಗೆ 2026 ಸೇಫ್ ರ್ಯಾಂಕ್ ಎಷ್ಟಿರಬೇಕು ಇನ್ ಆರ್ಡರ್ ಟು ಗೆಟ್ ಇನ್ ಟು ಟಾಪ್ ಕಾಲೇಜ್ ಅಂತ ತಿಳಿದುಕೊಳ್ಳೋಣ ಬೇಸ್ಡ್ ಆನ್ ಲಾಸ್ಟ್ ಇಯರ್ ಕ್ಲೋಸಿಂಗ್ ಕಟ್ ಆಫ್. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಮೆಟ್ಗೆ ಎಕ್ಸಾಮ್ ಬಂದು ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇಲ್ಲಿ ಕಾಂಪಿಟೇಷನ್ ಸ್ಲೈಟ್ಲಿ ಹೈಯರ್ ಇರುತ್ತೆ. ಮತ್ತೆ ಇಲ್ಲಿ ಬರೀ ಪ್ರೈವೇಟ್ ಕಾಲೇಜಸ್ ಆಫ್ ಕರ್ನಾಟಕದಲ್ಲಿ ಮಾತ್ರ ಅಡ್ಮಿಷನ್ಸ್ ಪಡೆಯಬಹುದು. ಸೊ ನಿಮಗೆ ಫೀಸ್ ಸ್ಟ್ರಕ್ಚರ್ಸ್ ಫ್ರಮ್ 2,50,000 ಇಂದ 3,30,000 3,40,000 ತನಕನೂ ಪರ್ ಇಯರ್ ಫೀಸ್ ವರೆಗೂ ಹೋಗುತ್ತದೆ. ಸೊ ನೀವೇನಾದ್ರೂ KCET ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ ಬಟ್ ಕಾಮೆಟ್ಗೇನು ಟ್ರೈ ಮಾಡ್ಬೋದು. ಇಲ್ಲಿ ರ್ಯಾಂಕ್ ಕೂಡ ಸ್ವಲ್ಪ ವೇರಿಯೇಷನ್ ಇರುತ್ತೆ ಬಟ್ ಫೀಸ್ ಸ್ಟ್ರಕ್ಚರ್ಸ್ ಸ್ವಲ್ಪ ಹೈಯರ್ ಇರುತ್ತೆ. ಸೊ ನೀವೇನಾದ್ರೂ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಏನಾದ್ರೂ ಏಮ್ ಮಾಡ್ತಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಸೊ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ CSE ಬ್ರಾಂಚ್ಗೆ ರೌಂಡ್ 1 ಕಟ್ ಆಫ್ ಬಂದು 307 ಹೋಗಿದೆ. ಮತ್ತೆ ರೌಂಡ್ 3 ಕಟ್ ಆಫ್ ಬಂದು 542 ಕ್ಲೋಸಿಂಗ್ ರ್ಯಾಂಕ್ ಇದೆ. ಸೊ ನೀವೇನಾದ್ರೂ 300 ಇಂದ 500 ಒಳಗಡೆ ಬಂದ್ರೆ CSE ಬ್ರಾಂಚ್ಗೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ CSE ವಿತ್ ಡೇಟಾ ಸೈನ್ಸ್ ಬ್ರಾಂಚ್ಗೆ 462 ಇಂದ ಥರ್ಡ್ ರೌಂಡ್ ಕಟ್ ಆಫ್ ಬಂದು 649 ಕ್ಲೋಸಿಂಗ್ ರ್ಯಾಂಕ್ ಇದೆ. ಸೊ ಎನಿವೇರ್ ಬಿಟ್ವೀನ್ 400 to 649 ಒಳಗಡೆ ಬಂದ್ರೆ ನಿಮ್ಗೆ CSE ವಿತ್ ಡೇಟಾ ಸೈನ್ಸ್ ಬ್ರಾಂಚ್ಗೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ CSE ವಿತ್ AIML ಬ್ರಾಂಚ್ಗೆ 480 ಇಂದ ಕ್ಲೋಸಿಂಗ್ ರ್ಯಾಂಕ್ 713 ವರೆಗೂ ಇದೆ. ಸೊ 400 ಇಂದ 700 ಒಳಗಡೆ ಬಂದ್ರೆ ನೀವು CSE ವಿತ್ AIML ಬ್ರಾಂಚ್ಗೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ CSE ವಿತ್ ಸೈಬರ್ ಸೆಕ್ಯೂರಿಟಿ ಬ್ರಾಂಚ್ಗೆ ರೌಂಡ್ 1 ಕಟ್ ಆಫ್ ಬಂದು 536 ಓಪನಿಂಗ್ ರ್ಯಾಂಕ್ ಇದೆ. ಮತ್ತೆ ಕ್ಲೋಸಿಂಗ್ ರ್ಯಾಂಕ್ 774 ಕ್ಲೋಸಿಂಗ್ ರ್ಯಾಂಕ್ ಇದೆ. ಸೊ ಎನಿವೇರ್ ಬಿಟ್ವೀನ್ 500 to 750 ಒಳಗಡೆ ಬಂದ್ರೆ ಇಟ್ಸ್ ಅ ಸೇಫ್ ರ್ಯಾಂಕ್ ಅಂತ ಹೇಳ್ಬೋದು. ಸೊ ನೀವೇನಾದ್ರೂ RV ಕಾಲೇಜಲ್ಲಿ ಬರೀ CSE ಮತ್ತು CSE ರಿಲೇಟೆಡ್ ಬ್ರಾಂಚ್ಗೆ ಟ್ರೈ ಮಾಡ್ತಿದ್ರೆ ಬಿಟ್ವೀನ್ 300 to 700 ಒಳಗಡೆ ರ್ಯಾಂಕ್ ತೆಗೆದ್ರೆ ನೀವು CSE ಮತ್ತು CSE ರಿಲೇಟೆಡ್ ಬ್ರಾಂಚ್ಗೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ EC ಬ್ರಾಂಚ್ಗೆ 702 ಇಂದ ಓಪನಿಂಗ್ ರ್ಯಾಂಕ್ ಇದೆ ಮತ್ತೆ ಕ್ಲೋಸಿಂಗ್ ರ್ಯಾಂಕ್ 1077 ಇದೆ. ಸೊ ದಿಸ್ ಇಸ್ ಫಾರ್ EC ಬ್ರಾಂಚ್. ಮತ್ತೆ ಟೆಲಿಕಮ್ಯುನಿಕೇಶನ್ ಬ್ರಾಂಚ್ಗೆ 1063 ಇಂದ 1343 ಕ್ಲೋಸಿಂಗ್ ರ್ಯಾಂಕ್ ಇದೆ. ಸೊ ಈ ಯಾರು ಸೇಮ್ ರ್ಯಾಂಕ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಬಟ್ ಸ್ಲೈಟ್ಲಿ ವಿತ್ ಇನ್ 50-100 ಒಳಗಡೆ ಚೇಂಜಸ್ ಇರುತ್ತೆ. ನೆಕ್ಸ್ಟ್ EEE ಬ್ರಾಂಚ್ಗೆ 1234 ಓಪನಿಂಗ್ ರ್ಯಾಂಕ್ ಇದೆ ಮತ್ತೆ ಕ್ಲೋಸಿಂಗ್ ರ್ಯಾಂಕ್ 1866 ಕ್ಲೋಸಿಂಗ್ ರ್ಯಾಂಕ್ ಇದೆ. ನೆಕ್ಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 4091 ಓಪನಿಂಗ್ ರ್ಯಾಂಕ್ ಇದೆ ಮತ್ತೆ ಕ್ಲೋಸಿಂಗ್ ರ್ಯಾಂಕ್ 5300 ಇದೆ. ಸೊ ಎನಿವೇರ್ ಬಿಟ್ವೀನ್ 4000 to 5200 ತೆಗೆದ್ರೆ ಯು ಕ್ಯಾನ್ ಗೆಟ್ ಮೆಕ್ಯಾನಿಕಲ್ ಬ್ರಾಂಚ್ ಅಂತ ಹೇಳ್ಬೋದು. ನೆಕ್ಸ್ಟ್ ಲೋವರ್ ಬ್ರಾಂಚ್ಗಳಾದ ಸಿವಿಲ್ ಬ್ರಾಂಚ್ಗೆ 9700 ಏನಾದರೂ ಓಪನಿಂಗ್ ರ್ಯಾಂಕ್ ಇದೆ ಆನ್ ರೌಂಡ್ 1 ಕಟ್ ಆಫ್ 2025 ಮತ್ತೆ ಕ್ಲೋಸಿಂಗ್ ರ್ಯಾಂಕ್ ಬಂದು 17,969 ಕ್ಲೋಸಿಂಗ್ ರ್ಯಾಂಕ್ ಇದೆ. ಸೊ ನೀವು RV ಕಾಲೇಜಲ್ಲಿ ಅಡ್ಮಿಷನ್ಸ್ ಪಡೆಯಬೇಕು ರಿಲೇಟೆಡ್ ಇದಕ್ಕೆ ಯಾವುದೇ ಬ್ರಾಂಚ್ ಪರವಾಗಿಲ್ಲ ಅಂದರೆ 300 ಇಂದ 17,000 ಒಳಗಡೆ ಏನಾದರೂ ರ್ಯಾಂಕ್ ಪಡೆದ್ರೆ either you can get into CSE branch or the lower branches ಆದ ಸಿವಿಲ್, ಇಂಡಸ್ಟ್ರಿಯಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಈ ಥರ ಬ್ರಾಂಚಸ್ಗೆ ಟ್ರೈ ಮಾಡ್ಬೋದು 300 ಇಂದ 17,000 ಒಳಗಡೆ ಪಡೆದ್ರೆ. ನೆಕ್ಸ್ಟ್ MSRIT ಅಥವಾ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇಲ್ಲಿ CSE ಬ್ರಾಂಚ್ಗೆ ರೌಂಡ್ 1 ಕಟ್ ಆಫ್ ಬಂದು 875 ರೌಂಡ್ 1 ಕಟ್ ಆಫ್ ಇದೆ ಮತ್ತೆ ರೌಂಡ್ 3 ಕಟ್ ಆಫ್ ಬಂದು 1300 ವರೆಗೂ ಇದೆ. ಸೊ ಈ ರ್ಯಾಂಕ್ ಒಳಗಡೆ ಬಂದರೆ ನೀವು CSE ಬ್ರಾಂಚ್ಗೆ ಟ್ರೈ ಮಾಡ್ಬೋದು. CSE ವಿತ್ AIML ಬ್ರಾಂಚ್ಗೆ 1134 ಇಂದ 1649 ವರೆಗೂ ಕ್ಲೋಸಿಂಗ್ ರ್ಯಾಂಕ್ ಇದೆ. ಸೊ ಎನಿವೇರ್ ಬಿಟ್ವೀನ್ 1100 ಇಂದ 1600 ಒಳಗಡೆ ಪಡೆದ್ರೆ ನೀವು CSE AIML ಬ್ರಾಂಚ್ಗೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ CSE ವಿತ್ ಸೈಬರ್ ಸೆಕ್ಯೂರಿಟಿ ಬ್ರಾಂಚ್ಗೆ 1300 ಇಂದ ಕ್ಲೋಸಿಂಗ್ ರ್ಯಾಂಕ್ 2000 ವರೆಗೂ ಇದೆ. ಸೊ ಎನಿವೇರ್ ಬಿಟ್ವೀನ್ 1300 to 2000 ಪಡೆದ್ರೆ ನೀವು CSE ವಿತ್ ಸೈಬರ್ ಸೆಕ್ಯೂರಿಟಿ ಬ್ರಾಂಚ್ಗೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ AIML ಬ್ರಾಂಚ್ಗೆ 1400 ಇಂದ 2400 ರ್ಯಾಂಕ್ ಒಳಗಡೆ ಬಂದರೆ ನೀವು AIML ಬ್ರಾಂಚ್ಗೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ಗೆ 1800 ಇಂದ 2300 ವರೆಗೆ ರ್ಯಾಂಕ್ ಪಡೆಯಬೇಕು. ಸೊ ಈ ಇಯರ್ ಕೂಡ ಸ್ಲೈಟ್ಲಿ ಡಿಫ್ರೆನ್ಸ್ ಇರುತ್ತೆ. ಲೈಕ್ 1300 ಬದಲು 1100 1200 ಒಳಗಡೆ ಇರುತ್ತದೆ. ಸೊ ಇಟ್ ವಾಂಟ್ ಬಿ ಅ ಮಚ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ EC ಬ್ರಾಂಚ್ಗೆ 2300 ಓಪನಿಂಗ್ ರ್ಯಾಂಕ್ ಆಗಿದೆ ಮತ್ತು ಕ್ಲೋಸಿಂಗ್ ರ್ಯಾಂಕ್ ಬಂದು 3160 ಕ್ಲೋಸಿಂಗ್ ರ್ಯಾಂಕ್ ಇದೆ. EEE ಬ್ರಾಂಚ್ಗೆ 4100 ಓಪನಿಂಗ್ ರ್ಯಾಂಕ್ ಇದೆ ಮತ್ತು ಕ್ಲೋಸಿಂಗ್ ರ್ಯಾಂಕ್ 5700 ವರೆಗೂ ಇದೆ. ನೆಕ್ಸ್ಟ್ ಲೋವರ್ ಬ್ರಾಂಚಸ್ ಆದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 7900 ಓಪನಿಂಗ್ ರ್ಯಾಂಕ್ ಇದೆ ಮತ್ತು ಕ್ಲೋಸಿಂಗ್ ರ್ಯಾಂಕ್ 12600 ವರೆಗೂ ಇದೆ. ನೆಕ್ಸ್ಟ್ ಕೆಮಿಕಲ್ ಇಂಜಿನಿಯರಿಂಗ್ಗೆ 15700 ಓಪನಿಂಗ್ ರ್ಯಾಂಕ್ ಇದೆ, ಕ್ಲೋಸಿಂಗ್ ರ್ಯಾಂಕ್ 28400 ಕ್ಲೋಸಿಂಗ್ ರ್ಯಾಂಕ್ ಇದೆ.
ಬಯೋಟೆಕ್ನಾಲಜಿಗೆ 16,800 ಓಪನಿಂಗ್ ರ್ಯಾಂಕ್ ಇದೆ ಮತ್ತು ಕ್ಲೋಸಿಂಗ್ ರ್ಯಾಂಕ್ 26,900 ವರೆಗೂ ಹೈಯೆಸ್ಟ್ ಇದೆ. ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್ಗೆ 17,291 ಓಪನಿಂಗ್ ರ್ಯಾಂಕ್ ಇದೆ, 30,400 ವರೆಗೂ ಕ್ಲೋಸಿಂಗ್ ರ್ಯಾಂಕ್ ಇದೆ. ಸೊ ರಾಮಯ್ಯ ಕಾಲೇಜಲ್ಲಿ ನೀವು ಯಾವುದೇ ಬ್ರಾಂಚ್ ಪರವಾಗಿಲ್ಲ, ಬಟ್ ನಂಗೆ ಅದೇ ಕಾಲೇಜಲ್ಲಿ ಅಡ್ಮಿಷನ್ಸ್ ಬೇಕಂದರೆ ಬಿಟ್ವೀನ್ 800ಇಂದ 30,000 ಒಳಗಡೆ ರ್ಯಾಂಕ್ ಪಡೆದ್ರೆ ನಿಮಗೆ ಆ ಕಾಲೇಜಲ್ಲಿ ಅಡ್ಮಿಷನ್ ಆಗುತ್ತೆ. ಬಟ್ ಲೋವರ್ ಬ್ರಾಂಚಸ್ಗೆ ಆಗುತ್ತೆ. ನೀವೇನೋ 30, 28 ಆ ಥರ ಮಾರ್ಕ್ಸ್ ರ್ಯಾಂಕಿಂಗ್ ಇದ್ದರೆ ನಿಮಗೆ ಸಿವಿಲ್ಲು, ಮೆಕ್ಯಾನಿಕಲ್ ಈ ಥರ ಬ್ರಾಂಚಸಲ್ಲಿ ಅಡ್ಮಿಷನ್ ಆಗುತ್ತೆ. ಸೊ ಎಲ್ಲರಿಗೂ ಗೊತ್ತಿರೋಂಗೆ ಕಾಮೆಡ್ಕೆಯಲ್ಲಿ 4 ರೌಂಡ್ಸ್ ಇರುತ್ತೆ. ಫಸ್ಟ್ ರೌಂಡ್ ಬಂದು ಜನರಲ್ ಮೆರಿಟ್ ಸ್ಟೂಡೆಂಟ್ಸು ಮತ್ತು ಕರ್ನಾಟಕ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡ್ಬೋದು. ಸೆಕೆಂಡ್ ರೌಂಡ್ ಇಟ್ಸ್ ಓನ್ಲಿ ರಿಸರ್ವ್ಡ್ ಫಾರ್ KKR ಸ್ಟೂಡೆಂಟ್ಸ್. ಸೊ ಅದ್ರ ಬಗ್ಗೆ ನೀವೇನಾದರೂ ಎಕ್ಸ್ಟ್ರಾ ಡೀಟೇಲ್ಸ್ ಅಥವಾ ಅದ್ರ ಸಪ್ರೇಟ್ ಕಟ್ ಆಫ್ ಏನಾದರೂ ನೋಡ್ತಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಥರ್ಡ್ ಮತ್ತು ಫೋರ್ತ್ ಎಲ್ಲ ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ನೆಕ್ಸ್ಟ್ ಮೂವಿಂಗ್ ಆನ್, BMSCE ಇದು ಫಸ್ಟ್ ಕ್ಯಾಂಪಸ್ ಬುಲ್ ಟೆಂಪಲ್ ರೋಡಿನ ಕ್ಯಾಂಪಸ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ CSE ಬ್ರಾಂಚ್ಗೆ ರೌಂಡ್ 1 ಕಟ್ ಆಫ್ ಬಂದು 2,300 ವರೆಗೂ ಇದೆ ಮತ್ತು ಕ್ಲೋಸಿಂಗ್ ರ್ಯಾಂಕ್ 3,600 ವರೆಗೂ ಹೋಗಿದೆ. ಸೊ ಇಟ್ಸ್ ಹೈಯೆಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ CSE ವಿತ್ ಡೇಟಾ ಸೈನ್ಸ್ ಬ್ರಾಂಚಿಗೆ ನೋಡಬೇಕಂದ್ರೆ ರೌಂಡ್ 1 ಬಂದು 2,360 ಓಪನಿಂಗ್ ರ್ಯಾಂಕ್ ಇದೆ ಮತ್ತು ಕ್ಲೋಸಿಂಗ್ ರ್ಯಾಂಕ್ ಬಂದು 3,854 ಕ್ಲೋಸಿಂಗ್ ರ್ಯಾಂಕ್ ಇದೆ. ಮತ್ತು CSE IoT ಮತ್ತು ಸೈಬರ್ ಸೆಕ್ಯೂರಿಟಿ ಬ್ಲಾಕ್ ಚೈನ್ ಬ್ರಾಂಚ್ಗೆ 2,500 ಓಪನಿಂಗ್ ರ್ಯಾಂಕ್ ಇದೆ, ಕ್ಲೋಸಿಂಗ್ ರ್ಯಾಂಕ್ ಬಂದು 4,000 ವರೆಗೂ ಇದೆ. ಸೊ ರೌಂಡ್ 2 ಅಲ್ಲಿ ನೀವು ನೋಡ್ಬೋದು ಇಟ್ಸ್ 4,333 ಬಿಕಾಸ್ ರೌಂಡ್ 2 ಅಲ್ಲಿ KKR ಸ್ಟೂಡೆಂಟ್ಸ್ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಸೀಟ್ ಫಿಲ್ ಆಗಿ ನೆಕ್ಸ್ಟ್ ರೌಂಡ್ಗೆ ಬರ್ತಾರಲ್ವಾ, ಸೊ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಬಟ್ ಸೇಫ್ ರ್ಯಾಂಕ್ ಬಂದು 2,000ಇಂದ 4,000 ಒಳಗಡೆ ಅಂತ ಹೇಳ್ಬೋದು. ESBS ಬ್ರಾಂಚಿಗೆ ನೋಡ್ಬೇಕಂದ್ರೆ 2,600 ಓಪನಿಂಗ್ ರ್ಯಾಂಕ್ ಇದೆ, ಕ್ಲೋಸಿಂಗ್ ರ್ಯಾಂಕ್ 4,300 ವರೆಗೂ ಇದೆ. ನೆಕ್ಸ್ಟ್ AIML ಬ್ರಾಂಚ್ಗೆ 2,900 ಓಪನಿಂಗ್ ರ್ಯಾಂಕ್ ಇದೆ, ಕ್ಲೋಸಿಂಗ್ ರ್ಯಾಂಕ್ 4,500 ಒಳಗಡೆ ಇದೆ. ಸೊ ನೀವು CSE ಮತ್ತು CSE ರಿಲೇಟೆಡ್ ಬ್ರಾಂಚ್ಗೆ ಏನಾದರೂ ಏಮ್ ಮಾಡ್ತಿದ್ರೆ 4,000 ಈಗ ಸೇಫ್ ರ್ಯಾಂಕ್ ಅಂತ ಹೇಳ್ಬೋದು. ನೆಕ್ಸ್ಟ್ EC ಬ್ರಾಂಚ್ಗೆ 3,400 ಓಪನಿಂಗ್ ರ್ಯಾಂಕ್ ಇದೆ, ಕ್ಲೋಸಿಂಗ್ ರ್ಯಾಂಕ್ 5,300 ವರೆಗೂ ಇದೆ. ಸೊ ಮೆಕ್ಯಾನಿಕಲ್ ಬ್ರಾಂಚ್ ನೋಡುವುದಾದರೆ ಓಪನಿಂಗ್ ರ್ಯಾಂಕ್ 8,400 ಇದೆ, ಕ್ಲೋಸಿಂಗ್ ರ್ಯಾಂಕ್ 13,500 ಇದೆ. ಸೊ ಆಲ್ಮೋಸ್ಟ್ 4,000 to 5,000 ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್ಗೆ ಓಪನಿಂಗ್ ರ್ಯಾಂಕ್ 31,000 ಇದೆ, ಕ್ಲೋಸಿಂಗ್ ರ್ಯಾಂಕ್ ಅಪ್ರಾಕ್ಸಿಮೇಟ್ಲಿ 43,000 ವರೆಗೂ ಹೋಗುತ್ತೆ. ಸೊ ದೀಸ್ ಇಸ್ ಫಾರ್ BMSCE. ನೆಕ್ಸ್ಟ್ SJCE ಮೈಸೂರು. ಈ ಕಾಲೇಜಿನಲ್ಲಿ ಒಂದೇ ಒಂದು ಬ್ರಾಂಚ್ ಇದೆ ಫಾರ್ ಕಾಮೆಡ್ಕೆ. ಇಲ್ಲಿ CS ಬ್ರಾಂಚ್ಗೆ ಓಪನಿಂಗ್ ರ್ಯಾಂಕ್ 2,900 ವರೆಗೂ ಇದೆ, ಕ್ಲೋಸಿಂಗ್ ರ್ಯಾಂಕ್ 4,500 ವರೆಗೂ ಹೋಗಿದೆ. ನೆಕ್ಸ್ಟ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಕುಮಾರಸ್ವಾಮಿ ಲೇಔಟಲ್ಲಿರೋ ಕ್ಯಾಂಪಸ್. ಸೊ ಇದೂ 2 ಕ್ಯಾಂಪಸ್ ಇದೆ, ಒಂದು DSATM ಮತ್ತು DSU. ಬಟ್ ಇದು ಮೇನ್ ಬಂದು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕುಮಾರಸ್ವಾಮಿ ಲೇಔಟ್ನಲ್ಲಿದೆ. ಸೊ ಇಲ್ಲಿ CS ಬ್ರಾಂಚ್ಗೆ ಓಪನಿಂಗ್ ರ್ಯಾಂಕ್ ಬಂದು 3,600 ವರೆಗೂ ಇದೆ, ಕ್ಲೋಸಿಂಗ್ ರ್ಯಾಂಕ್ 5,400 ವರೆಗೂ ಹೋಗಿದೆ. CSE ವಿತ್ ಡೇಟಾ ಸೈನ್ಸ್ ಬ್ರಾಂಚ್ಗೆ ರೌಂಡ್ 1 ಕಟ್ ಆಫ್ ಬಂದು 3,700 ಮತ್ತು ಕ್ಲೋಸಿಂಗ್ ರ್ಯಾಂಕ್ 5,700 ವರೆಗೂ ಹೈಯೆಸ್ಟ್ ಇದೆ. ಸೊ ಎನಿವೇರ್ ಬಿಟ್ವೀನ್ 3,000 to 3,800 ಇಟ್ಸ್ ಅ ಸೇಫ್ ರ್ಯಾಂಕ್ ಅಂತ ಹೇಳ್ಬೋದು. ಬಿಕಾಸ್ ರೌಂಡ್ 2 ಅಲ್ಲಿ 6,900 ವರೆಗೂ ಹೋಗಿದೆ, ಬಟ್ ಸೇಫ್ ರ್ಯಾಂಕ್ ಬಂದು 5,800 ವರೆಗೂ ಇಟ್ಸ್ ಅ ಸೇಫ್ ರ್ಯಾಂಕ್ ಅಂತ ಹೇಳ್ಬೋದು. ಮತ್ತು CSE ವಿತ್ ಸೈಬರ್ ಸೆಕ್ಯೂರಿಟಿ ಬ್ರಾಂಚ್ಗೆ ಓಪನಿಂಗ್ ರ್ಯಾಂಕ್ 4,200 ಇದೆ, ಕ್ಲೋಸಿಂಗ್ ರ್ಯಾಂಕ್ 6,400 ವರೆಗೂ ಇದೆ. ನೆಕ್ಸ್ಟ್ AIML ಬ್ರಾಂಚ್ಗೆ 4,200 ಓಪನಿಂಗ್ ರ್ಯಾಂಕ್ ಇದೆ, ಕ್ಲೋಸಿಂಗ್ ರ್ಯಾಂಕ್ 6,200 ವರೆಗೂ ಇದೆ. CSE ವಿತ್ IoT ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಬ್ಲಾಕ್ ಚೈನ್ ಟೆಕ್ನಾಲಜಿಗೆ 4,500 ಓಪನಿಂಗ್ ರ್ಯಾಂಕ್ ಇದೆ, 6,600 ಕ್ಲೋಸಿಂಗ್ ರ್ಯಾಂಕ್ ಇದೆ. ಸೊ ನೀವು CSE ಮತ್ತು CSE ರಿಲೇಟೆಡ್ ಬ್ರಾಂಚ್ಗೆ ಏನಾದರೂ ಏಮ್ ಮಾಡ್ತಿದ್ರೆ ಎನಿವೇರ್ ಬಿಟ್ವೀನ್ 4,000 to 6,000 ಒಳಗಡೆ ಇದ್ದರೆ ಯು ಕ್ಯಾನ್ ಗೆಟ್ ಇನ್ ಟು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ EC ಬ್ರಾಂಚ್ಗೆ 6,700 ಓಪನಿಂಗ್ ರ್ಯಾಂಕ್ ಇದೆ, 8,000 ಇಸ್ ದ ಕ್ಲೋಸಿಂಗ್ ರ್ಯಾಂಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಟೆಲಿಕಮ್ಯುನಿಕೇಷನ್ ಬ್ರಾಂಚ್ಗೆ 10,800 ರ್ಯಾಂಕ್ ರೌಂಡ್ 1 ಕಟ್ ಆಫ್ ಇದೆ, 19,000 ವರೆಗೂ ರೌಂಡ್ 3 ಕಟ್ ಆಫ್ ಅಲ್ಲಿ ಹೋಗಿದೆ. ನೆಕ್ಸ್ಟ್ ಲೋವರ್ ಬ್ರಾಂಚಸ್ ಆದ ಕೆಮಿಕಲ್ ಇಂಜಿನಿಯರಿಂಗ್ಗೆ 18,800 ಓಪನಿಂಗ್ ರ್ಯಾಂಕ್ ಇದೆ, ಕ್ಲೋಸಿಂಗ್ ರ್ಯಾಂಕ್ 38,499 ಕ್ಲೋಸಿಂಗ್ ರ್ಯಾಂಕ್ ಇದೆ. ನೆಕ್ಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 20,900 ರೌಂಡ್ 1 ಕಟ್ ಆಫ್ ಇದೆ, 34,900 ರೌಂಡ್ 3 ಕಟ್ ಆಫ್ ಆಗಿದೆ. ಸಿವಿಲ್ ಬ್ರಾಂಚ್ಗೆ 25,000 ರೌಂಡ್ 1 ಕಟ್ ಆಫ್ ಇದೆ, 40,700 ರೌಂಡ್ 3 ಕಟ್ ಆಫ್ ಇದೆ.
ಸೊ ನೀವೇನಾದರೂ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಅಡ್ಮಿಷನ್ಸ್ ಪಡೆಯಬೇಕಂದ್ರೆ ಫಾರ್ ಸಿ ಎಸ್ ಸಿ ರಿಲೇಟೆಡ್ ಬ್ರಾಂಚ್ಗೆ 8,000 ಇಸ್ ಅ ಸೇಫ್ ರ್ಯಾಂಕ್ ಅಂತ ಹೇಳ್ಬೋದು. ಬಟ್ ಸಿವಿಲ್, ಮೆಕ್ಯಾನಿಕಲ್ ಈ ಥರ ಬ್ರಾಂಚ್ಗಳು ಏನಾದರೂ ನೋಡ್ತಿದ್ರೆ 40,000ವರೆಗೂ ಹೋಗುತ್ತೆ. ಸೊ ನೀವೇನಾದರೂ ಇಯರ್ ಕಾಮೆಟ್ಗೆ ಎಕ್ಸಾಮ್ ಬರ್ತಿದ್ದೀರಾ ಅಥವಾ KCET ಎಕ್ಸಾಮ್ ಬರ್ತು ಕೌನ್ಸಿಲಿಂಗ್ ಗೈಡೆನ್ಸ್ ಏನಾದರೂ ನೋಡ್ತಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.